ಪೊಳಾದ್ಮೇಲೆ ತೆಗಿರತ್ತೆ. ಈಗ ಒಂದು ಗಳಿಗೆ ಹಂಗಾರೆ ಎಲ್ಲಿ ಕೂರೋಣ ಅಂತ ಬಂದೆ. ಅಲ್ಲಿಗೂ ಕಾಯಿ ಕಣ್ಣಾಕ್ದಂಗೆ ಅಂತ ಕೂತ್ಕಡೆ ಪೊಳಾದ್ಮೇಲೆ ಕೂತ್ಕೊಂಡು ನಾನು ಚೀಟ ಮೇಲೆ ಕೂತಿರ್ತೀನಿ. ನಂಗೆ ಅಷ್ಟು ಕೂರೋಕ್ಕಾಗಲ್ಲ. ಫ್ರಂಟ್ ಹೊಡ್ತಾ ಅಂತ ನೋಡಿದ್ರೆ ಒಳಗೆ ಹಾಸಿಗೆ ಮೇಲೆ ಕೂತ್ಕೊಳ್ಳಿ ಬರಲಿ ಪುಣಾತ್ಮ, ಹಂಗೆ ಹೇಳ್ಬೇಡಿ. ಹೆಂಗಿದ್ದೆ ಸುಟ್ಕೊಳ್ತಾನೆ ಆಗಲ್ಲ ಅನ್ನೋದು ನೋಡ. ಕೂತ್ಕೊ ಸಾಕು. ನೀ ಎದ್ದು ಅಜ್ಜಿಗೆ ಹೋಗು, ಚಿಟ್ಟೆ ಮೇಲೆ ಕೂತ್ಕೊ, ಇಲ್ಲ ಹಾಸಿಗೆ ಮೇಲೆ ಕೂತ್ಕೊ ಅಂತ ಹೇಳಿದ್ನ. ಅಜ್ಜಿಗೆ ಜಾಗಿಲ್ಲನೆ ಕುರ್ಚಿಗಿಲ್ಲಿ. ಚೇರು ಆತತ್ತ ಹೋಗು ಅನ್ನಪ್ಪ. ಅದಕ್ಕೆ ಒಂದು ಮಾಡ್ತೀಯ, ಬೇಡ ಕೂತ್ಕಪ್ಪಣ ಅದಕ್ಕಿದ್ದೆ. ಆ ಕುರ್ಚಿಗೂ ಹಿಂಗೂ ಹೆಂಗೂ ಹೇಳಿ ಮಾಡಿಸ್ದಂಗೆ ಅದೆಲ್ಲ ನಾನು ಕೂತ್ಕೋತೀನಿ ಅಜ್ಜಿ. ನಂಗೆ ಅಷ್ಟು ಕೂರಕ್ಕೇನಿದಲ್ಲಪ್ಪ, ಸೊಂಟ ಹೊಡ್ತು ಇಲ್ಲ ಎಂಥದ್ದು ಇಲ್ಲ. ಬಂದಲ್ಲ ಒಂಚೂರು ಆತತ್ತ ಹೋಗು, ಇಲ್ಲ ಕೂತ್ಕೋತೀನಿ ಅಂದೆ. ಅದಕ್ಕೆ ಒಂದು ಸಡಕ್ ಮಾಡ್ತೀಯ. ಅಲ್ಲ ಸಾಪ್ಸಿದೆ ಹೇಳ್ತಿದ್ದೀನಿ ಕೂತ್ಕೊಳ್ಳಿ ಅಂತೇಳಿ, ನಾನು ಎದ್ದು ಒಳಗೆ ಹೋಗ್ಬೇಕಿತ್ತ ಮಾರ. ಸಾಪ್ಸಿದ ನಾಕಂಡು ಸಾಪ್ಸಿದ ಏನು ಸಿಟ್ಕೊಂಡು ಎದ್ದು ಹೊಲ್ಟಾಗ್ಯದೆ. ಮತ್ತೆ ಹೇಳ್ತಾ ಸಾಪ್ಸಿದ ಹೇಳಿದೆ ಅಂತ ಕೂತ್ಕ. ಈಗ ನನ್ನ ಜೊತೆ ಕೂತಕ್ಕೆ ಏನಾಗ್ತದೆ ನೋಡೋಣ. ಎಲ್ಲ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ. ನೀನು ನನ್ನ ಕಂಡ್ರೆ ಸಾಕು, ಎಷ್ಟು ದೂರ ಹೋದಂಗೆ ಮಾಡ್ತೀಯ. ಅದು ಎಂತ ಆಗ್ತದ ಏನೋ, ನಿನ್ನೆ ಕಾಣಬಾರ್ದು ಅಲ್ಲೇ. ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದಾರೆ ಕೊಳ್ಳಿ ಹಾಕೋಕ್ಕೆ. ನಾ ಅಷ್ಟೊತ್ತಿಂದ ಕಾದು ನಿಂತ್ಕೊಂಡೀನಿ. ಬಂದಕ್ಕೂ ನಿನ್ನ ಜೊತೆನೇ ಹೋಗೋಣ ಅಂತ ನೋಡಿದ್ರು ನನ್ನನ್ನು ದಾಟ್ಮೆಟ್ಟು ಹೋಗಿ ಆಗೋತು. ಪುಣಾತ್ಮ ನನ್ನಿದ್ರೆ ಹೇಳಿದ್ದು ಮತ್ತೆಲ್ಲ ಹಿಂಗಿದ್ ಮಾತಾಡ್ಗಿಡಿರಿ. ಅಲ್ಲಿ ನಿಮ್ಗೇನಾದ್ರು ಬುದ್ಧಿ ಬಾಚದೇನಂತ ಅಂತ ಸಾವಿನ ಮನೆಗೆ ಹೋಗಿ ನಾ ಜೋಡಿ ಮೇಲೆ ಹೋಗೋಣ ಅಂತೇಳಿ. ಏನೋ 16 ವರ್ಷದ ಹುಡುಗ. 16 ವರ್ಷದ ಹುಡುಗರೇ ಸೈ ಗಂಡ ಹೆಂಡತಿ ಒಟ್ಟಿಗಿರೋದು. ಆವಾಗ್ಲಾರು ಎಂತ ಮಾಡ್ತಿದ್ದೆ ನೀನು? ಒಂದು ದಿವ್ಸನಾರು ನನ್ನ ಜೊತೆ ಕುತ್ಕುತ್ತಿದ್ದ ಎಲ್ಲಾರು ಪಂಕ್ತಿ ಮೇಲೆ. ಅಯ್ಯೋ ಅತ್ತೆಮ್ಮ, ಅಯ್ಯೋ ಮಾಮಯ್ಯ ಅಂತ ಹೋಗ್ತಿದ್ದೆ. ನೋಡಿದ್ರು 16 ವರ್ಷ ಅಂತೆ. ಹೇಳತ್ಲಾಗೆ ತೆಗಿರ್ಪುಣಾತ್ಮ ಬೇರೆ ಅಂತಾರೆ ಮಾತಾಡಿ. ಪಾಪಣ್ಣ ಹೋದ ಬರಲೇ ಇಲ್ಲಪ್ಪ. ಎಂತ ಮಾಡ್ತಾರೆ ಭಾಳ ಒಂದು ನೀನು ಹಚ್ಕೊಂಡು ಹೋಗಕ್ಕೆ ಹೋಗಬೇಡ ಅಂತ ಹೇಳಿದ್ದೆ. ಅನಿಲ್ ಹುಡುಗನ ಹಾಗೆ ಮಾಡ್ತಾನೆ. ಬರ್ತಾರೆ, ಎಷ್ಟೊತ್ತಿಗಾತೋ ಅಷ್ಟೊತ್ತಿಗೆ ಬರ್ತಾರೆ. ಒಂದು ಹೇಳಿ ಆಗಿದೆ ನಮ್ಮ ಮನೆಯವನಿಗೆ ಅಂಕನ ಎಂಥವ್ರು ಹಿಂಗೆ ಸಿಗ್ತದನಂತ ಕಾಯ್ತಿದ್ನೇನ. ಹೆಂಗೆ ಕೆಲಸ ಎಲ್ಲ ಮುಗ್ದಿತ್ತು. ಇದೊಂದು ಹೇಳಿ ಆಯ್ತು. 12-1 ಗಂಟೆಗೆ ಮನೆಗೆ ಬರೋಕ್ಕೆ. ಹಂಗೆ ಮನೆಗೆ ಬರೋಕ್ಕೂ ನಿನ್ನೆ ಅನಿಲ್ ಹುಡುಗನ ಹೆಂಡತಿ ಏನು ಬಿಗುರು ಇಳಿಸಿ ಕೈ ಬಿಟ್ಟದೆ. ಎಲ್ಲ ಚೀಚಿಗೆ ಅದರೇ ಹೇಳಂಗಿಲ್ಲ ಬಿಡಂಗಿಲ್ಲ. ಅವನ ಖಾತೆನೂ ಓಡಬೇಕಿತ್ತು. ನಂಗೆ ಇಲ್ಲಿ ಬಂದ್ಕೊಂಡು ಹೇಳ್ತಿದ್ದ, ಪಾರ್ವತತ್ತಿಗೆ ಹೆದರ್ತೀರಿ, ಪಾರ್ವತತ್ತಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಇವತ್ತು ಬೋರ್ಲಿ ಅಂತ ಕಾಯ್ತಿದ್ದೀನಿ. ಕಾಳು ಮುಂಡೆ ಗಂಡ ಸುಮ್ಮನಿದ್ದು ಬೇಡಿ. ನಮ್ಮನೇಲೆಲ್ಲ ಇದ್ರೆ ಎಂತಕ ಹುಡುಗನ ಮರ್ಯಾದೆ ತೆಗಿಯಕ ಎಂತ ಅವ್ರ ಗಂಡ ಹೆಂಡತಿ ಎಂತ ಮಾತಾಡ್ತಿದ್ದಾರೆ. ನಿಮಗೆ ಎಂತಕ್ಕೆ ನೋಡೋಣ ಸಾತಿರ್ತದೆ ಮನೆಯಲ್ಲಿ. ಅನಿಲ್ ಹುಡುಗ ಬಂದಾಗ ಮತ್ತೆ ಎಂಥ ಸಕ್ಕರೆ ಶಬ್ದ ಇತ್ತು ಬಡಿ ನೋಡಿ ಹೇಳಿನಿ. ಆ ಹುಡುಗ ಪಾಪ ಒಂಥರ ಆಗ್ತದೆ. ಅದೊಂದು ಹೆಂಡತಿ ಬೋರ್ಗಂತ ಅಂತ ಎಲ್ಲಿಂದ ಸಿಕ್ಕಿದ್ದೆ ಅಂತ ಕುಣ್ಕೋತ ಅದನ್ನೇ ಆಗ್ಬೇಕು ಅಂತ ಆದ. ಈಗ ಅನ್ಭವಿಸ್ತಾ ಅದಾನೆ. ಈಗೂ ಗೊತ್ತಿಲ್ಲ ಪೂಕು ಗೊತ್ತಿಲ್ಲ. ಎಷ್ಟೊತ್ತಿಗಾರು ಎಂತಾರು ಮಾತಾಡ್ತಿರ್ತದೆ. ಎಂತಕ್ಕೆ ನಿನ್ನೆ ಎಂತಕ್ಕೆ ಇದು ಮಾಡಿದ್ದ ನೀವು ಅಲೆಸಿದ್ರಾ? ಎಂತಕ್ಕೆ ಅಂದರೆ ಏನೆಲ್ಲ ನಿನ್ನಂಗೆ ಇರ್ತಾರೆ ಅಂತ ಮಾಡ್ಕಿಂಡ. 2-3 ದಿನ ಆಗ್ಯದಂತೆ ಹೋಗದೆ ಅಲ್ಲಿ ಇಡ್ತೀನಿ ನೋಡೋಕ್ಕೆ. ಅದಕ್ಕೆ ಬೇಜಾರಾಗ್ಯದಂತ. ಅದಕ್ಕೆ 2 ದಿವಸ ನಿಮ್ಗೆ ಹೆಂಡತಿ ಅಂದರೆ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಅಂತ ಹೇಳ್ತಿತ್ತು. ಬತ್ತೀನಿ, ಇವತ್ತೇ ಬತ್ತೀನಿ, ಇಲ್ದಿರ ನಾಳೆ ಬತ್ತೀನಿ ಅಂತ ಹಿಡ್ಕೊ. ಇವತ್ತೆಲ್ಲಿ ಹೋಗೋದ? ಇವತ್ತೇನು ಹೋಗೋಕ್ಕಾಗಲ್ಲ. ನಾಳಿಕ ನಾಡ್ದಿಗ ಹೋಗ್ತಾನೆ, ಏನಾರು ಮಾಡಿ ಸಮಾಧಾನ ಮಾಡಿ ಬತ್ತಾನೆ. ಹೆಂಡತಿ ಇದು ಅಂತೀಯ, ಗಂಡನ ಬಿಟ್ಟು ಒಂದು ಗಳಿಗೆ ಇರಲ್ಲ ಅದು. ಎಲ್ಲ ಇನ್ನಂಗೆ ಅಂತ ಮಾಡಿ ಏನೋ. ಹಿಂಗೆಲ್ಲರೂ ನಾನು ಬಾಣ್ತಲ್ಲಿ ಇರೋಷ್ಟೊತ್ತಿಗೆ ಮಾತಾಡ್ಸೋಕೆ ಬಂದರೆ ಹೆರ್ಗೋ ಕೂತ್ಕೊಳ್ಳಿ ಅಂತಿದ್ದೆ. ನೋಡಿ ಈಗ. ಅಲ್ಲ ನಿಮಗೆ ಎಂತ ಆಯ್ತು ಅಂತೀನಿ. ಶ್ರಮ ಇಷ್ಟೊತ್ತಿನೊಳಗೆ ತಗೊಂಡಾಗ ಹೋಗ್ಯದೇನಲ್ಲ. ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತೀರಲ್ಲ, ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಏನು ನಿಮ್ಗೆ ಹೇಳಿದ್ದೆ ನೋಡೋಣ ಹೇಳಿ.
ಉಣ್ಣಕ್ಕೆ ಅಂತ ಸ್ವಲ್ಪ ಮುಂಚೆ ತಗೊಳ್ಳಿ ಉಂಡ್ಕಳಿ ಹೋಗಿ ಮುಲ್ಕಳಿ ಅಂತ ಹೇಳಿದ್ದು ಹೌದಲ್ಲ. ಈಗ ತಗೊಂಡತ್ತಲ್ಲ ಸುಮ್ಮನೆ ಹೋಗಿ ಮಲ್ಕಳಿ ಹೇಳ್ತೀನಿ. ನಾ ಉಣ್ಣಕ್ಕೆ ಅಲ್ಲಿಗೆ ಬರ್ತೀನಿ. ಮೊದಲೇ ಗಿರಾಚಾರ ಸರಿ ಇಲ್ಲ ಹೇಳೀನಿ. ನಮ್ಮನೇಲಿ ಗಂಡ ಹೆಂಡತಿ ಏನು ಒಬ್ಬರು ಮಕ್ಕ ಕಂಡ್ರೆ ಒಬ್ರಿಗೆ ಆಗಲ್ಲ, ಹಂಗೆ ಮಾಡ್ತಾ ಇದ್ದಾರೆ. ದೋಸ್ರ ಮನೆಗೊಂದು ಹೋಗ್ಬೇಕು ಅಂತ ಮಾಡಿದ್ದೆ, ಅಷ್ಟರ ಮಧ್ಯಕ್ಕೆ ಇದೊಂದು ಬಂತು. ಈಗ ನೀವು ಅಂತಾರು ಹೇಳಿ ಕಡೆಗೆ ಯಾರ್ದು ಸಿಟ್ಟು ಯಾರ ಮೇಲೆ ಹೋಗಕ್ಕದೆ. ಸುಮ್ಮನೆ ಹೋಗಿ ಮುಲ್ಕೇಳಿ ಹೇಳ್ತೀನಿ. ಅಲ್ಲ, ಇದು ಒಳ್ಳೆ ಕಥೆ ಆತಲ್ಲ. ಹೊಡೆದ್ಲಗಸೆ ಅದು ಇರ್ತದೆ ಅಂತ ಮಾತಾಡಬೇಡಿ ಅಂತೀಯಲ್ಲ. ಏನು ಅವಳಪ್ಪನ ಮನೆ ನಾನೇ? ಅವಳಪ್ಪನ ಮನೆಯಿಂದ ತಂದದ ಏನು ಹೆರ್ಗೆ ಹೋಗಿ ಏನು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ? ಸಂಪಾದನೆ ಮಾಡೋಕ್ಕೆ ಏನು ಅಲ್ಲಿಂದ ಅಂತ ತರಲ. ನನ್ನಪ್ಪನ ಆಸ್ತಿ ಮೇಲೆ ಲೋನ್ ತಂದು ಕೊಟ್ಟಿದ್ದು ನಾನು. ಲೆಕ್ಕ ಅಂದರೆ ಲೆಕ್ಕಾಚಾರ ಪೂರ್ತಿ ನನ್ನ ಕೆಂಡೆ ಆಗ್ಬೇಕು, ಗೊತ್ತಾನ? ಏನೋ ಸುಮ್ಮನೆ ಇದ್ದೀನಿ ಅಂತಾನ? ಅದಕ್ಕೆ ಸಮನಾಗಿ ನೀನು ಇದು ಮಾಡ್ತೀಯಲ್ಲ. ಎಂತಕ್ಕಾದ್ರೆ ಹೇಗೆ ಅದಕ್ಕೆ ಹೆದರ್ಬೇಕೆ? ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ. ಅದು ಯಾರು ಅಂತ ಹೇಳ್ತಾರೆ ನೋಡ್ತೀನಿ ನಾನು. ಅಯ್ಯೋ ಪುಣಾತ್ಮ, ತಪ್ಪಾತು, ಸರೂ ತಪ್ಪಾತು. ನಾನು ಎಂತ ಸೊಲ್ಲೆ ಹೊಡೆಯಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಕುಡಿಯೋ ಗಂಟ್ಲು ಕಟ್ಟಿ ಹೋಗೋಕ್ಕೆ ಏನು ಮಾಡೋದು? ಜೀವ ತಿಂತಿರಲ್ಲ. ಈಗ ಹುಡುಗರು ಬರ್ತಾರೆ ಏನೋ. ಕೈ ಮುಕ್ಕೊಂಡು ದಡ್ಡಕ್ಕೆ ಹೇಳಿ ಕಡೆಗೆ ನಂಗೆ ಬೈಕಿತಾ ಇದ್ದೀಯಾ? ದಾಖಲೆ ಬಾಜಿ ನಂಗೇನು ಗೊತ್ತಾಗಲ್ಲ ಅಂತ ಮಾಡ್ದ? ನಂಗೆ ಗೊತ್ತು ನೀವು ಕುಡಿಯೋ ಗಂಟ್ಲು ಕಟ್ಟೋಬಾರ್ದನ ಅಂತೀಯ. ಮುಂದ್ಸಲ ಜ್ಞಾನ ಮಾಡ್ತೀನಿ, ಅದಕ್ಕೂ ಏನು ಕಮ್ಮಿ ಮಾಡೋಳಲ್ಲ. ಓ ಪಾಪಣ್ಣಣ್ಣ, ನಿಮ್ಮನೆ ನವ ಜೋಡಿಗಳು ನೋಡಿ ಅಲ್ಲಿ ಇದ್ರ ಬದ್ರ ಕುತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲ, ನೀವು ಇವ್ರನ್ನ ನೋಡೋ ಕಲಿಯಲ್ಲ ಮರ. ಒಂದು ದಿವಸ ನೀವು ಶಾರದಕ್ಕ ಈ ಥರ ಕೂತು ಮಾತಾಡಿದ್ದು ನಾನು ನೋಡ್ಲ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಬರೋದಾರೆ. ಬಾ ಇಲ್ಲಿರ್ ಹೋಗು, ಸೀದಾ ಹೋಗ್ತೀರಿ ಮನೆಗೆ. ಹೇಳ್ತೀನಿ, ಹಿಂಗಿದ್ದೇನಾರು ಒಗ್ಗರಣೆ ಅಲ್ಲಿ ಬಂದು ಹಾಕ್ಬೇಕಲ್ಲ ಅನಿಲ. ನಾನು ಮಾತ್ರ ಸುಮ್ಮನಿರಲ್ಲ ನೋಡಿ, ಹೇಳಿನಿ. ಇಲ್ಲ ಮಾರ, ನೋಡಿ ಒಗ್ಗರಣೆನೂ ಇಲ್ಲ, ಸಾರು ಇಲ್ಲ. ಮಾತಾಡ್ಬೇಕಾರೆ ಸಿಡಿ ಅನ್ನ ಕುಂತು ಕಲ್ತ್ಕೊಂಡಿರಿ. ಆದರೂ ನಿಮಗೆ ಮನೆ ಹತ್ರ ಬಂದ ಕೂಡಲೇ ಎಂತ ಆಗತ್ತೆ ಪಾಪಣ್ಣಣ್ಣ? ಇಷ್ಟೊತ್ತು ಅಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರಪ್ಪ. ಈಗ ಮುಖದ ವರ್ಚಸ್ಸೇ ಬದಲಾಗಿ ಹೋಯ್ತು. ಸ್ವಲ್ಪ ಈಗ ಕೇಳಿಸ್ ನೋಡ್ಬೇಕು, ನಿಮಗೂ ಈ ಮನೆಗೂ ಆಗ್ಬತ್ತದ ಇಲ್ಲ ಅಂತ. ಅಲ್ಲ ಕಡಿಕೆ ಮಾದಪ್ಪಜ್ಜೆ ಪಾರ್ವತತೆ ಮನೆ ಕೀಳಕ್ಕೆ ಬಿಡೋಲ್ಲ. ಹಿಂಗೆ ಮಾಡ್ತಾ ಇದ್ದು ಕೂಡಲೇ ಮನೆ ಜಾಗ ಸಮ ಇಲ್ಲ, ಕೀಳೋಣ ಅಂತ ಒಪ್ಸೋಣ ಅಂತ ಲೆಕ್ಕ ಹಾಕಿರ ಹೆಂಗೆ? ಸುಮ್ಮನೆ ಇದ್ಬಿಡಿ, ಅದೊಂದು ಕೆಲಸ ಮಾಡಬೇಡಿ ಪಾಪಣ್ಣಣ್ಣ. ಹಳೆ ಮನೆ ಎಲ್ಲದವೀಗ, ಎಲ್ಲರೂ ಕೆಡಗೆ ಬೇರೆ ಥರ ಮನೆ ಕಟ್ಟಿದ್ದು. ಇದಾರು ಒಂದು ಇರಲಿ ಮಾರ್ರ, ನಮ್ಮೂರಲ್ಲಿ ಹೆಸರಿಗಾಗ್ತದೆ. ಸುಮ್ಮನೆ ಬಾ ಅನಿಲ, ಸುಮ್ಮನೆ ಬಾ ನೋಡು, ಹೇಳಿನಿ. ಅಲ್ಲ, ನಿಮ್ಮ ಕತಿ ಅಂತದ ಅಂತೀನಿ. ದಿನೀಡಿ ಮನೆಯಲ್ಲೇ ಇರ್ತೀರಿ, ಒಟ್ಟಿಗೆ ಇರ್ತೀರಿ, ಆದರೂ ನಿಮಗೆ ಈ ಥರ ಮಾತಾಡೋಕ್ಕೆ ಎಂತ ಇರ್ತದೆ? ಈಗಿಂದ ಎಂಥವ್ರು ಮಾತಾಡ್ತೀರಿ? ಹಿಂದಿಂದೆಲ್ಲ ನೆನಪು ಮಾಡ್ಕೊಳೋದ ಪಾರ್ವತತೆ ನೀವು? ಹೋ ಇದಕ್ಕೆ ಹಿಂಗೆ ಮಾಡೋದಕ್ಕೆ ನೋಡು. ಇರ್ತೀನಿ, ನಿನ್ನೆ ಫೋನ್ ಮಾಡ್ಕೊಂಡು ಬೇಗ ಇಳಿಸ್ತಿತ್ತಲ್ಲ, ಹಂಗೆ ಇದು ಮಾಡಬೇಕು. ಏನು ಆಚೆಗೆ ತಗೊಂಡು ಹೋದಂಗೆ ಮಾಡ್ತಿದ್ದೆ ಫೋನು. ಆಮೇಲೆ ಮಾತಾಡ್ತೀನಿ ಅಂತಿದ್ದೆ. ಈಗ ನಂಗೆ ಹೇಳ್ತೀಯ? ನೀನು ಹಂಗೆ ಅಂತ ಮಾಡ್ದ? ನಾವು ಒಟ್ಟಿಗೆ ಇರೋದಪ್ಪ, ಒಟ್ಟಿಗೆ ಮಾತಾಡ್ತಿರೋದು. ಆಗಲಿ ಈಗ ಒಂಚೂರು ಹತ್ತತ್ತ ಹೋಗಿ. ನಾ ಕೂತ್ಕೋಬೇಕಾ ಬೇಡ ಹೇಳಿ? ಭಾರ ಕಾಡು ಗಡ್ಡ ಈಗ ಹತ್ತತ್ತ ಹೋಗೋಕ್ಕಾಗಿ ಸಣ್ಣಕ್ಕೊಂದು ಹ್ಯಾಜಾಗಿ ಅಲ್ಲೇ ಸಂಧಾನ ಮಾಡ್ಬೇಕಾದ್ರೆ ಸಾಕಾಗಿತ್ತು. ಪುಣ್ಯಕ್ಕ ನೀವು ಬಂದ್ರಿ. ಇಲ್ಲಿರೇನು ಹ್ಯಾಜೆ ಆತಿತ್ತೇನಿವತ್ತು? ಅಂತ ಹತ್ತತ್ತ ಹೋಗು ಅಂದಿದ್ದಕ್ಕೆ ಅಂತ ಹ್ಯಾಜಾಗಿದ್ದು? ಇಲ್ಲೇ ಬಂದು ಕೂತಿದ್ರಾ? ನೀವೆಂತ ಕತ್ತತ್ತ ಹೋಗು ಅಂದರೆ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಕ್ಕಾತೀತಾ? ಪಾಪ ಪಾರ್ವತತೆ, ಒಪ್ರೂಪಕ್ಕೊಂದ್ಸತಿ ಬಂದು ಕೂತ್ಕೋತಾರೆ. ನೀವು ಹಿಂಗೆ ಹೋಗು ಅಂದರೆ ಸಿಟ್ಟು ಬರಲ್ಲ ಮತ್ತೆ ಅವರಿಗೆ? ಒಂದು ಹುಡುಗ ಮಾಡ್ಯಾವ, ನಾ ಎಂತಕ್ಕೆ ಬೇಡ ಅಂತೀನ? ಅದು ಹತ್ರ ಬಂದು ಕೂತ್ಕೊಂಡ್ರೆ ಅಲ್ಲಿ ಕುರ್ಸಿ ಮೇಲೆ ಕೂತ್ಕೊಂಡಿತ್ತಲ್ಲ, ಜೀರ ಹತ್ತತ್ತ ಹೋಗಿ ಮಾರುತಿ ಇಲ್ಲೇ ಕೂತ್ಕೋತೀನಿ ನಾನು ಅಂದೆ. ಏನು ಸಿಟ್ಕೊಂಡು ಎದ್ದಾಗ ಹೋತಪ್ಪ, ನಂಗೆ ಚಿಟ್ಟೆ ಮೇಲೆ ಕೂರೋಕ್ಕಾಗಲ್ಲ, ನಾನು ಹಾಸಿಗೆ ಮೇಲೆ ಕೂತ್ಕೋತೀನಿ, ಇಲ್ಲಿ ಕೂತ್ರನ ಕಂಡ್ರಾಗಲ್ಲ ನಿಮ್ಗೆ, ಹಂಗೆ ಹಿಂಗೆ ಅಂತ ಸೋಮನ್ ಬಂದು ಇಲ್ಲಿ ಕೂತ್ಕೊಂಡೆ. ಅತ್ಲಾಗ ಇದ್ರನ್ನಾರು ಕೂತ್ಕೊಂಡ್ಲಿ ಅಂತ. ಏನು ಗೊತ್ತಿ ಸಾಯ್ತಿ ಭಾರತತೆ, ಇದು ಮಾತ್ರ ಭಾಳ ಮೋಸ ಕಣ್ರಿ. ನಾನು ಇದರಲ್ಲಿ ಮಾದಪ್ಪಜ್ಜನ ಪರನೇ. ಪಾಪ ಎಷ್ಟಂತ ಸುಮ್ಮನಿರ್ತಾರೆ ಅವ್ರಾರು.
ಅನಿಲ್ ಹುಡುಗ ಏನು ಪೆಟ್ಟು ತಿಂದ್ಕೊಂಡೇ ಹೋಗ್ಬೇಕಾಗ್ಯದ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಂಡೆ. ಪಾಪಣ್ಣ ಎತ್ಲಾಗ ಹೋದ್ನಾ? ಪಾಪಣ್ಣಣ್ಣ ನನ್ನ ಜೊತೆನೇ ಬಂದ್ರಪ್ಪ, ಒಳಗೆ ಬಂದರು ಅಂತಲೇ ಮಾಡಿದೆ. ಪಾಪಣ್ಣಣ್ಣ ಬನ್ರಿ ಒಳಗೆ. ಬಂದೆ ಮರೆ. ಅಲ್ಲ ಪಾಪಣ್ಣ, ಇಷ್ಟೊತ್ತು ಎಂತ ಮಾಡ್ತಿದ್ರಿ? ಹೊತ್ತೊಣ್ಕೆ ಮನೆ ಬದಿ ಬಂದು ಸೇರ್ಕಿಬೇಕು ಅಂತ ಗೊತ್ತಾಗಲ್ಲ ಇನ್ನೂ ನಿಮ್ಗಲ್ಲ. ನಮ್ಮನೆ ಕಾಡ್ಕೊಂಡನ ಹಾವಳಂತೆ ಮನೆ ಬಾಗ್ಲಿಗೆ ಬರ್ತವಂತೆ. ಯಾಕೋರಿಯನ್ನ ಸೊಸೆ ಹೇಳ್ತಿತ್ತ ಅವ್ರ ಮನೆ ಬೇಲಿ ಎಲ್ಲ ಹಿಸ್ತು ತೆಗ್ದವಂತೆ. ನಡಲಿ ನಾಯಿ ಬೊಗಳ್ತದೆ ಅಲ್ಲೇ ಎಲ್ಲ ಬಂದವ ಇನ್ನೆಂತದ. ನೀ ಅಣಿಲ್ ಹುಡ್ಗನ ಕೆಲಸ ಮಾಡ. ಇಷ್ಟೊತ್ತಿನ ಮೇಲೆ ನೀನು ಹೊಳೆಗಿಳೆ ದಾಟಿ ಹೋಗಕ್ಕೆ ಹೋಗಬೇಡ. ಬೈಕ್ ತಂದ್ಕೊಂಡು ಎಲ್ಲ ಸುತ್ತಾದ್ರೂ ಅಡ್ಡಿಲ್ಲ, ಸುಮ್ಮನೆ ಈಚೆ ಕಂಡಿಯಿಂದ ಹೋಗು ಹೇಳ್ತೀನಿ. ಫೋನ್ ಮಾಡಿ ಹೇಳಬೇಕಾರೆ ತಡ ಆಗ್ತದೆ ಬರೋದು ಅಂತ. ಸುಮ್ಮನೆ ಮಂಡೆ ಗಟ್ಟಿ ಅದೇ ಅಂತೇಳಿ ಬಂಡೆ ಕರ್ಲಿಕ್ಕೆ ಗುದ್ದಕ್ಕಾಗಲ್ಲ. ಎಲ್ಲ ಹೇಳೋದು ನೋಡಿದ್ರೆ ಏನು ತೋಟ ತೊಡಗಿ ನೋಡ್ಕೊಂಡು ಅದು ತೆಗಿತಿದ್ದು, ಈಗ ನೋಡಿದ್ರೆ ಮನುಷ್ಯರಿಗೆ ಇದು ಮಾಡೋಕೆ ಶುರು ಮಾಡ್ಯಾವಂತೆ. ಏನು ಊರ ತೆಗಿಯಕ್ಕೆ ಬಂದು ಸಾರ್ಥ ಆಗ್ಯಾವ ಎಂಥದ. ಇಲ್ಲ ಪಾರ್ವತತ್ತೆ, ನಾನೀಗ ಹೊಳೆಗಿಳೆ ದಾಟಿ ಹೋಗೋ ಸಿಸ್ಟಮ್ ಎಲ್ಲ ಬಿಟ್ಟೀನಿ. ಆ ಕಡೆಯಿಂದನೇ ಹೋಗೋದು, ನಾನು ಬೈಕಲ್ಲೇ ಹೋಗೋದು. ನಾನು ಹೆಚ್ಚಿನ ದಿವಸ ಕಾರೇ ತಗೊಬರೋದು. ಇವತ್ತು ಮತ್ತು ಅಲ್ಲೆಲ್ಲ ಹೋಗೋದ, ಯಾರು ಬರೋದು, ಅಲ್ಲಿ ಮೊದಲೇ ಕಾರ್ ನಿಲ್ಸೋಕ್ಕೆಲ್ಲ ಜಾಗಿಲ್ಲ. ಹಾಗಾಗಿ ಬೈಕ್ ಬಂದಿದ್ದು ನಾನು. ಇಲ್ಲಿ ಹೊಳೆಗಿಳೆ ದಾಟಕ್ಕೆ ಹೋಗಲ್ಲಪ್ಪ. ಅಯ್ಯೋ ತೆಗ್ದೇ ಬಿಟ್ಟವು ಕಾಡ್ಕೊಂಡು ನನ್ನ. ಅಲ್ಲ, ಜೀವದ ಮೇಲೆ ಆಸೆ ಜೋರದೆ ಹಂಗಂತ. ಅಲ್ಲ ಮಾದಪ್ಪಜ್ಜ, ಇರದೇ ಇರ್ತದ ಮತ್ತೆ. ಇಷ್ಟು ವಯಸ್ಸಾಗ್ಯದೆ ನೀವೇ ಹೇಳ್ತೀರಿ ಅಲ್ಲಿ ಕೂತ್ರೆ ಎದುರ ಕೂತ್ರೆ ನಂಗೆ ಮಾತಾಡೋಕೆ ಒಂಚೂರು ಖುಷಿ ಆಗ್ತದೆ, ಎದುರ ಬದ್ರ ಕೂತ್ಕೊಂಡೇ ಇರಬೇಕು ಅಂತ. ನಾವು ವಯಸ್ಸಿನ ಹುಡುಗರು ಹಿಂಗೆ ಹೇಳೋದ್ರಲ್ಲಿ ತಪ್ಪೇನು ನೋಡೋಣ. ಆಗಲಿ ನೀನು ಸಂಪನ್ಕೆ ಕೊಚ್ಚೋದು ಬೇಡ. ನಾನು ಓಡೀನಿ ನಿನ್ನೆ. ಏನು ನಮ್ಗೆ ಗೊತ್ತಾಗಲ್ಲ ಅಂತ ಮಾಡ್ಕೊಂಡ. ಏನೋ ಮಾರಲ್ಲಿ ನಿಂತ್ಕೊಂಡು ಮಾತಾಡೋಕೆ ನೋಡ್ತಾನೆ. ಹನುಮನಿ ಬೈತಿತ್ತಲ್ಲ ಫೋನಲ್ಲಿ. ಅಲ್ಲ, ಇದ್ರ ಸಿಕ್ಕಿದ್ರೆ ಇನ್ನೆಷ್ಟು ಬೈತದೆ ಅನಿಲ್ ಹುಡ್ಗ. ಭಾಳ ಸಲ್ಗಿ ಕೊಟ್ಕೋಬೇಡ ನೋಡು, ಒಳ್ಳೇದಲ್ಲ. ನಾವು ಒಂದಿನಿಂದ ಹೇಳ್ತಿದ್ದೀನಿ, ಈ ಥರ ಆದ್ರೆ ಹೌದಣ್ಣ. ಮಾರಪ್ಪಜ್ಜ, ನಿಮ್ಮ ಹುಲಿ ಹಿಡಿಯೋಕ್ಕೆಲ್ಲ ಕಂಡು ಹಿಡ್ಕೊಂಡೇ ಬಿಟ್ಟಿರಲ್ಲ. ಅಂತ ಕಂಡಪಟ್ಟೆ ಬೈತಾನ. ಹೋಗ್ಲಿ ಬಿಡು, ಇಂದಿಗೂ ಒಂದು ಕೆಲಸ ಮಾಡು, ಮನೆಗೆ ಹೋಗ್ಬಿಡು. ಮತ್ತಿಲ್ಲ ಮನೆಗೆ ಬಂದ್ಮೇಲೂ ಮಾತಾಡ್ತಿದ್ರಿ ಏನು ಮಾಡ್ತೀಯ? ಅಲ್ಲ ಮಾದಪ್ಪಜ್ಜ, ನಿಮಗೆ ಅಂತ ಆಗ್ಯದ್ರಿ, ಬೈಯೋದೆ ಅಂತ ಬೈತ. ಸೊ ಇಲ್ಲಿ ಪಾರತತ್ತೆ ಏನು ತಿಳ್ಕೊತಾರೆ ಏನ, ಆಸೆ ಮಾಡಿ ಮಾತಾಡ್ತಾ ಇತ್ತು. ನೀವು ಅಲ್ಲಿ ಮಾತಾಡೋಕ್ಕಾರು ಬಿಡ್ತೀರಾ? ನಾ ಫೋನ್ ಕಟ್ ಮಾಡಿದೆ ಅತ್ಲಾಗೆ. ಬರ್ತೀನಿ ಬಿಡೋ, ಅಲ್ಲೇ ಮಾತಾಡೋಣ ಅಂದೆ. ಹಾಂ, ಬೈಯೋದಂತೆ ಎಂತಕ್ಕೆ ಬೈತದೆ? ಬೈಯಂಥದ್ದು ಏನು ಮಾಡಿ ನಾನು? ನಂಗೆ ಬೈದ್ರೆ ನಾನು ಸುಮ್ಮನೆ ಇರಲ್ಲ. ಮುಂಡೆ ಗಂಡ ಹೇಳ್ತಾನೆ, ಮತ್ತೆ ಕೊಚ್ಚಿಳಿಸೋದು ನೋಡು. ಪಕ್ಕದರಿಗೆ ಹೇಳ್ದಂಗೆ ಅಂತ ಮಾಡ್ದ. ಹೆಂಡತಿ ಅಂದರೆ ಹೆದ್ರಿ ಸಾಯ್ತಾನೆ. ಅನಿಲ, ಸುಮ್ಮನೆ ಹಿಂಗೆ ಹರಟೆ ಹೊಡಿತ ಕೂರ್ಬೇಡ. ಇಲ್ಲೇ ಟೈಮ್ ಆಗ್ಯದೆ. ಅಮ್ಮನ ಹತ್ರ ಎಂಥದ್ದು ಕೇಳಬೇಕು ಅಂತಿದ್ದಲ್ಲ, ಅದನ್ನು ಕೇಳ್ಕೊಂಡು ಬೇಗ ಹೊರಡು ನೀನು ಹೇಳ್ತೀನಿ. ಅಲ್ಲ ಮಾರ, ಅಲ್ಲಿಂದ ಇಲ್ಲಿಗೆ ಬಂದೀನಿ, ಹಂಗಾರೆ ಒಂದು ಲೋಟ ಕಾಫಿನೂ ಕುಡಿಯೋದು ಬೇಡ. ನೀವು ಯಾವಾಗ ಇಷ್ಟು ಕಲ್ತಿದ್ದು ಪಾಪಣ್ಣಣ್ಣ? ಒಂದು ಲೋಟ ಕಾಪಿಗೆ ಲೆಕ್ಕ ಹಾಕ್ತಿರಲ್ಲ ಮಾರ್ರ. ಬೆಲ್ಲ ಏನು ಆಚೆ ಉರ್ಸಿದ್ದೆ, ಅದು ಏನು ಅದನ್ನು ಹಾಕಿದೆ. ಒಂದು ಲೋಟ ಕಾಫಿ, ಹಾಲು ಹೆಂಗಿದ್ರು ಅದೇ ಮನೆಯಲ್ಲಿ ಹಾಕ್ದೆ ಕೊಟ್ಟನಪ್ಪ. ನಾ ಕುಡ್ಕೊಂಡೇ ಹೋಗಮ್ಮ, ನೀವು ಎಂತ ಬೇಕಾದ್ರೆ ಹೇಳಿ. ಹೋಗ್ಬೋದು ಅಂಕ ತಡಿಯ. ಭಾಳ ದಿನ ಆದ್ಮೇಲೆ ಬಂದು ಒಂದು ಲೋಟ ಕುಡ್ಕೊಂಡೇ ಹೋಗ್ಬೋದು. ಪಾಪಣ್ಣಗೆ ಏನು ಅಷ್ಟು ಗಡ್ಬಿಡಿ. ಹೇಳ್ತಾ ಇದ್ದಾನೆ, ನಾ ಏನು ಹೊಳೆ ದಾಟಲ್ಲ, ಆಚೆಗಿಂದ ಹೋಗ್ತೀನಿ ಅಂತ. ಹೋಗ್ತಾನೆ ಬಿಡ. ಕಡಿಕೆ ಮನೆಗೆ ಹೋಗ್ತೀನಿ ಅಂತೇಳಿ ಹೇಳ್ಕೊಂಡು ಜ್ಞಾನ ಆತು ಅಂತ ಹೆಂಡತಿ ಮನೆಗೆ ಹೋಗಿಯೋ ಮಂಜಪ್ಪ ಕಡೆಗೆ ಬಂದ್ಕೊಂಡು ಇಲ್ಲಿ ಕೇಳ್ತಾ ಕೂತ್ಕೊತಾನೆ, ನನ್ನ ಮಗನ ಏನು ಮಾಡಿದ್ರಿ ಅಂತ. ನಮ್ಗೆ ಅತ್ಲಾಗ ಹೇಳಂಗಿಲ್ಲ ಬಿಡಂಗಿಲ್ಲ. ಒಂದೇ ಮನೆಗೆ ಹೋಗೋ, ಒಂದೇ ಹೆಂಡತಿ ಮನೆಗೆ ಹೋಗೋದಾದ್ರೆ ಇಲ್ಲಿ ಹೇಳೇ ಹೋಗೋ. ಪಾಪಣ್ಣಣ್ಣ, ನಿಮ್ಮ ದಸೆಯಿಂದನೇ ನಾ ಈಗ ಹೋಗ್ತಿದ್ದೆ, ಹೌದಾ? ಇಲ್ಲೇ ಏನು ಕೂರ್ತಿದ್ನ? ಒಂದೊಂದೇ ಹಚ್ಚಾಕಿಡ್ತೀರಿ ನೀವು. ಯಾರ ದಸೆಯಿಂದನೂ ಅಲ್ಲ, ಕೂತ್ಕ ಹೇಳ್ತೀನಿ ಅನಿಲ. ಶಾರದಾ, ಅನಿಲೊಡ್ಗೆ ಬಂದಾನೆ, ಒಂದು ಲೋಟ ಕಾಫಿ ತಗೋಬಾರೆ. ಪಾಪಣ್ಣ ಅದಾನೆ, ಇಬ್ಬರಿಗೂ ತಗೋಬಾ. ನೋಡೋದ್ರಾ, ನನ್ನ ಹೇಳೆ ಮೇಲೆ ನಿಮಗೂ ಕಾಪಿ ಸಿಗ್ತಾ ಇದೆ. ಈಗ ಬೈತಿದ್ರಿ
ನೀ ಸುಮ್ಮನಿರ ಮಾರಾಯ ಅನಿಲ. ಕಾಪಿ ಬೇಡ, ಎಂಥದ್ದು ಬೇಡ, ಯಾರಿಗೆ ಬೇಕಾಗಿದೆ ಅದು. ಅಮ್ಮ ನಂಗೆ ಕಾಪಿ ಬೇಡ, ಮತ್ತು ನೀನು ಕಾಪಿ ಕುಡಿಯೋಕ್ಕೆ ಬಂದು ಕೂರ್ಲ ಹಾಗೆ ಹಿಂಗೆ ಎಲ್ಲ ಹೇಳ್ತಿರ್ಬೇಡ. ಇಲ್ಲ ಮಾರಾಯ, ನಾನು ಅಂತ ಹೇಳಲ್ಲ. ಹಾಗೆ ಹೇಳಿ ಕುಡ್ಸಕ್ಕೆ ನೀವೇನು ಸಣ್ಣ ಬಾಲ್ ಮಕ್ಕಳ? ಗೊತ್ತಾಗದೇ ಇರ್ತದ.